ನಿಮ್ಮ ಹತ್ರ 10 ಸೆಕೆಂಡ್ಸ್ ಇದೆ ಗೈಸ್. ಯಾವ ಬರ್ಡ್ ಅಂತ ಐಡೆಂಟಿಫೈ ಮಾಡಿ ಕಮೆಂಟ್ ಮಾಡಿ. ಸೊ ಟೈಮ್ಸ್ ಅಪ್ ಗೈಸ್. ಈ ಬರ್ಡ್ ಸ್ಪೀಷಿಯಸ್ ಬಂದ್ಬಿಟ್ಟು ವೈಟ್ ಚಿಕ್ಡ್ ಬಾರ್ಬೆಟ್ ಅಂತಾರೆ ಅಥವಾ ಸ್ಮಾಲ್ ಗ್ರೀನ್ ಬಾರ್ಬೆಟ್ ಅಂತಲೂ ಅಂತಾರೆ. ಸೊ ಈ ಬರ್ಡ್ನ ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅಂದರೆ, ಮೇಜರ್ ಪೋರ್ಷನ್ ಆಫ್ ದ ಬಾಡಿ ಗ್ರೀನ್ ಕಲರ್ ಆಗಿರುತ್ತೆ, ಥ್ರೋಟ್ ಕಡೆ ವೈಟ್ ಮತ್ತು ಬ್ರೌನಿಷ್ ಕಲರ್ ಆಗಿರುತ್ತೆ, ಮತ್ತು ಈ ಬಿಲ್ ಬಂದ್ಬಿಟ್ಟು ಪೇಲ್ ಬಿಲ್ ಇರುತ್ತೆ, ಮತ್ತು ತಲೆ ಮೇಲೆ ಫುಲ್ ಬ್ರೌನ್ ಆಗಿರುತ್ತೆ. ಸೊ ಇದು ಮೇಜರ್ ಐಡೆಂಟಿಫಿಕೇಶನ್ ಮಾರ್ಕಿಂಗ್ ಏನಂದರೆ ವೈಟ್ ಮಾರ್ಕಿಂಗ್ಸ್. ಐ ಲೆವೆಲ್ ಮೇಲೆ ಮತ್ತು ಕೆಳಗಡೆ ವೈಟ್ ಮಾರ್ಕಿಂಗ್ಸ್ ಇರುತ್ತೆ. ಸೊ ಇದನ್ನು ಏನಕ್ಕೆ ವೈಟ್ ಚೀಕ್ಡ್ ಬಾರ್ಬೆಟ್ ಅಂತಾರೆ ಅಂದರೆ, ಕೆಳಗಡೆ ಇರೋ ವೈಟ್ ಕಲರ್ ಮಾರ್ಕಿಂಗ್ ಚೀಕ್ ಹತ್ರ ಬರುತ್ತೆ. ಸೊ ಇದನ್ನ ವೈಟ್ ಚೀಕ್ ಬಾರ್ಬೆಟ್ ಅಂತಾರೆ. ಸೊ ಈ ಬರ್ಡ್ ಸ್ಪೀಷಿಯಲ್ಲಿ ಮೇಲ್ ಯಾವುದು ಫಿಮೇಲ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಸೊ ಈ ಬರ್ಡ್ ಎಲ್ಲೆಲ್ಲಿ ಕಾಣಿಸ್ಕೊಳ್ಳುತ್ತೆ ಜಾಸ್ತಿ ಅಂದರೆ ಸೌತ್ ಇಂಡಿಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಸೊ ನಾವು ಇದನ್ನ ಎಲ್ಲೆಲ್ಲಿ ಜಾಸ್ತಿ ನೋಡ್ಬೋದು ಅಂದರೆ ಪಾರ್ಕ್ಸಲ್ಲಿ ನೋಡ್ಬೋದು, ಮತ್ತು ಫ್ರೂಟ್ ಪ್ಲಾಂಟೇಶನ್ಸಲ್ಲಿ ಜಾಸ್ತಿ ಇದೆಯೋ ಅಲ್ಲಿ ನೋಡ್ಬೋದು, ಮತ್ತು ಎಲ್ಲಿ ಟ್ರೀಸ್ ಜಾಸ್ತಿ ಇದೆಯೋ ಅಲ್ಲಿ ನೋಡ್ಬೋದು ನಾವು ಇದನ್ನು. ಇದು ಮೋಸ್ಟ್ಲಿ ಏನು ತಿನ್ನುತ್ತೆ ಅಂದರೆ ಮೇಜರ್ ಆಗಿ ಫ್ರೂಟ್ಸ್, ಬೆರೀಸ್ ಮತ್ತು ಇನ್ಸೆಕ್ಟ್ಸು ಕನ್ಸ್ಯೂಮ್ ಮಾಡುತ್ತೆ. ಸೊ ಆ ಡ್ರಾಪಿಂಗ್ಸಾಗಿ ಹಾಕಿರೋ ಸೀಡ್ಸು ರೀಜನ್ರೇಟ್ ಆಗುತ್ತೆ ಮತ್ತು ಒಂದು ಹೊಸ ಪ್ಲಾಂಟ್ ಉಟ್ಕೊಳ್ಳುತ್ತೆ. ಇದ್ರದ್ದು IUCN ಸ್ಟೇಟಸ್ ಬಂದ್ಬಿಟ್ಟು ಲೀಸ್ಟ್ ಕನ್ಸರ್ನ್. ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಬರ್ಡ್ ಐಡೆಂಟಿಫಿಕೇಶನ್. ಯಾವ ಬರ್ಡ್ ಅಂತ ಐಡೆಂಟಿಫೈ ಮಾಡಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಫುಲ್ಲಾಗಿ ರಿವೀಲ್ ಮಾಡ್ತೀನಿ.